Hi, dear students. Today I want to start one more part of our social science, that is the business study. In a business study, first chapter, banking transactions. ಬ್ಯಾಂಕ್ ವ್ಯವಹಾರಗಳು ವ್ಯವಹಾರಾಧ್ಯಯನದಲ್ಲಿ ಬರುವ ಮೊದಲ ಅಧ್ಯಾಯ. Okay, in this lesson you will learn about meaning of banks, characteristics of banks, banks and post office in financial transactions and types of banks, different accounts that can be opened in a bank, methods of open accounts in bank, advantages of bank accounts. Okay, these are the important concepts. Okay, let us see background. Hinnale. Banks developed about 200 years ago. The term bank is related to financial transactions. Banks are financial institutions which use the money deposited by customers as investments and agreed to return whenever they require. Banks advance loans to the customers and charge interest on them. Banks exchange the money of different countries. The development of any country depends on the efficient banking system of that country. Banks advance money to agriculture, industries, traders and all other sections of the society which are the main organs for the development of a country and accelerate the growth of the country. ಓಕೆ, ಬ್ಯಾಂಕ್ಗಳು ಸುಮಾರು 200 ವರ್ಷಗಳ ಹಿಂದಿನಿಂದ ಅಭಿವೃದ್ಧಿಯಾಗಿವೆ. ಬ್ಯಾಂಕ್ ಅಂತಕ್ಕಂಥ ಪದ ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿದೆ. ಇಟ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಓಕೆ, ಬ್ಯಾಂಕ್ಗಳಂತಕ್ಕಂಥವು ಕಸ್ಟಮರ್ಸ್ಗಳಿಂದ ಅಂದರೆ ಗ್ರಾಹಕರಿಂದ ಹಣವನ್ನು ತಮ್ಮ ಬಳಿ ಠೇವಣಿಯಾಗಿಟ್ಟುಕೊಂಡು ಅವರಿಗೆ ಯಾವಾಗ ಬೇಕಾಗ್ತದೋ ಅಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಇಂಟ್ರೆಸ್ಟನ್ನು ಹಾಕಿಕೊಡುವುದರ ಮುಖಾಂತರ ಅವರಿಗೆ ಬೇಕಾದ ಸಂದರ್ಭದಲ್ಲಿ ಹಣವನ್ನು ಒದಗಿಸಿಕೊಡ್ತವೆ. ಜೊತೆಗೆ ಬ್ಯಾಂಕ್ಗಳು ವಿವಿಧ ದೇಶಗಳ ಹಣವನ್ನು ವಿನಿಮಯ ಮಾಡ್ತವೆ. ಜೊತೆಗೆ ಪ್ರತಿಯೊಂದು ರಾಷ್ಟ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿರುವುದು ಯಾವುದರ ಆಧಾರದ ಮೇಲೆ ಅಂತಂದರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ನಿಂತಿರ್ತದೆ. And also banks advance money to agriculture, industries, traders and all other sections of the society which are the main organs of the development of a country and accelerate the growth of the country. ಕೃಷಿಗೆ, ಕೈಗಾರಿಕೆಗಳಿಗೆ, ವ್ಯಾಪಾರಗಾರರಿಗೆ ಮತ್ತಿತರ ಸಮಾಜದ ಎಲ್ಲ ವರ್ಗಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಿಕೊಡುವುದರ ಮುಖಾಂತರ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಿಕ್ಕೆ ಬ್ಯಾಂಕುಗಳು ಅಂತಕ್ಕಂಥವು ಸಹಕಾರಿಯಾಗಿವೆ. ಓಕೆ, then what is bank? Where a bank ಅಂದ್ರೇನು? See, the term bank is derived from Italian word banco or from a French word banco. Both mean a bench or money exchange table. ಓಕೆ, ಬ್ಯಾಂಕ್ ಅಂತಕ್ಕಂಥ ಪದ ಎರಡು ಪ್ರಮುಖ ಶಬ್ದಗಳಿಂದ ಬಂದಿದೆ. ಒಂದು ಇಟಾಲಿಯನ್ ಪದವಾಗಿರ್ತಕ್ಕಂಥ ಬ್ಯಾಂಕೋ ಅಥವಾ ಮತ್ತೊಂದು ಪದವಾಗಿರ್ತಕ್ಕಂಥ ಫ್ರೆಂಚ್ ಪದವಾಗಿರ್ತಕ್ಕಂಥ ಬ್ಯಾಂಕ್ಯೂ ಅಂತಕ್ಕಂಥ ಎರಡು ಪದಗಳಿಂದ ಬಂದಿದೆ. ಎರಡು ಪದಗಳ ಅರ್ಥ ಏನು ಅಂತಂದರೆ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್, ಹಣವನ್ನು ವಿನಿಮಯ ಮಾಡತಕ್ಕಂಥ ಒಂದು ಟೇಬಲ್ಗೆ ಇಲ್ಲಿ ಬ್ಯಾಂಕ್ ಅಂತಂದು ಕರೀತಾರೆ. A banking company may be defined as a company which transacts the business with finance. ಓಕೆ, ಬ್ಯಾಂಕಿಂಗ್ ಕಂಪನಿ ಈ ಬ್ಯಾಂಕಿಗೆ ಒಂದು ಅರ್ಥವನ್ನು ಕೊಟ್ಟಿದೆ. ಏನು ಅರ್ಥವನ್ನು ಕೊಟ್ಟಿದೆ ಅಂತಂದರೆ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ವಿತ್ ಫೈನಾನ್ಸ್, ಹಣಕಾಸಿನ ಜೊತೆಗೆ ಯಾವ ಕಂಪನಿ ಅಂತಕ್ಕಂಥದ್ದು ವ್ಯವಹಾರವನ್ನು ಮಾಡ್ತದೋ ಅಂತಹದನ್ನು ಬ್ಯಾಂಕ್ ಅಂತಂದು ಕರೀತಾರೆ ಅಂತಂದು ಹೇಳಲಾಗ್ತದೆ. ಓಕೆ, it accepts deposit from the publics and lends to those who need it in the form of loans. ಗ್ರಾಹಕರಿಂದ ಠೇವಣಿಗಳ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಅದು ಯಾರಿಗೆ ಅವಶ್ಯಕತೆ ಇರ್ತದೋ ಅಂಥವರಿಗೆ ಸಾಲ ರೂಪದಲ್ಲಿ ಆ ಠೇವಣಿಯನ್ನು ತಾನು ಪಡೆದಿರ್ತಕ್ಕಂಥ ಠೇವಣಿಯನ್ನು ಕೊಡ್ತದೆ.
It receives money from those who want to save their money in the form of deposits and lends it to those who require in the form of loans. The services of banks are called banking. ಬ್ಯಾಂಕಿಂಗ್ ಅಂದರೆ ಬ್ಯಾಂಕ್ ಮಾಡ್ತಕ್ಕಂಥ ಸೇವೆಗಳನ್ನು ಬ್ಯಾಂಕಿಂಗ್ ಅಂತಂದು ಕರೀತಾರೆ. A bank repays the deposits in the form of checks, drafts or in some other forms. ಬ್ಯಾಂಕ್ ಅಂತಕ್ಕಂಥದ್ದು ಚೆಕ್ಗಳ ರೂಪದಲ್ಲಿ, ಡ್ರಾಫ್ಟ್ಸ್, ಹುಂಡಿಗಳ ರೂಪದಲ್ಲಿ ತನ್ನ ವ್ಯವಹಾರವನ್ನು ಗ್ರಾಹಕರ ಜೊತೆಗೆ ಅದು ಮಾಡ್ತಾ ಇರ್ತದೆ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಪಿಕ್ಚರ್ಸ್ ಆಫ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಓಕೆ, ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್, ಬ್ಯಾಂಕಿನ ಲಕ್ಷಣಗಳು. ಫಸ್ಟ್ ಒನ್, ಡೀಲಿಂಗ್ ವಿತ್ ಮನಿ. ಸೆಕೆಂಡ್ ಒನ್, ಅಕ್ಸೆಪ್ಟ್ ಆಫ್ ಡಿಪಾಸಿಟ್ಸ್. ಬ್ಯಾಂಕಿನ ಮೊದಲನೇ ಕಾರ್ಯ ಏನು ಅಂತಂದರೆ ಹಣದೊಂದಿಗೆ ವ್ಯವಹರಿಸ್ತದೆ, ಠೇವಣಿಗಳನ್ನು ಸ್ವೀಕರಿಸ್ತದೆ. ಎರಡನೇದು. ಥರ್ಡ್ ಒನ್, ಲೆಂಡಿಂಗ್ ಲೋನ್ಸ್. ದೆನ್ ಫೋರ್ತ್ ಒನ್, ಪೇಮೆಂಟ್ ಆ್ಯಂಡ್ ವಿಡ್ರಾವಲ್. ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ, ಜೊತೆಗೆ ಪೇಮೆಂಟ್ ಮಾಡ್ತದೆ, ಜೊತೆಗೆ ವಿಡ್ರಾವಲ್ ಹಣವನ್ನು ಮರಳಿ ಕೊಡ್ತದೆ. ದೆನ್ ಫಿಫ್ತ್ ಒನ್, ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್. ಒಂದು ಏಜೆನ್ಸಿಯಾಗಿ ಜೊತೆಗೆ ಬಹುಪಯೋಗಿ ಸೇವೆಗಳನ್ನು ಬ್ಯಾಂಕ್ ಅಂತಕ್ಕಂಥದ್ದು ಒದಗಿಸ್ತದೆ. ದೆನ್ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಲಾಭ ಮತ್ತು ಸೇವಾ ಮನೋಭಾವನೆಯನ್ನು ಬ್ಯಾಂಕ್ ಹೊಂದಿರ್ತವೆ. ದೆನ್ ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಸದಾಕಾಲ ಬ್ಯಾಂಕಿನ ಕಾರ್ಯಗಳು ಅಂತಕ್ಕಂಥವು ಹೆಚ್ಚಾಗ್ತಾ ಇರ್ತವೆ. ದೆನ್ ಏಟ್ತ್ ಒನ್, ಕನೆಕ್ಟಿಂಗ್ ಲಿಂಕ್. ಅಂದರೆ ಗ್ರಾಹಕರು ಮತ್ತು ಬ್ಯಾಂಕಿನ ಜೊತೆಗೆ ಇದು ಸಂಬಂಧವನ್ನು ಏರ್ಪಡಿಸ್ತದೆ. ದೆನ್ ನೈನ್ತ್ ಒನ್, ಬ್ಯಾಂಕಿಂಗ್ ಬಿಸ್ನೆಸ್. ಬ್ಯಾಂಕಿನ ಸೇವೆಗಳಲ್ಲಿ ವ್ಯವಹಾರವನ್ನು ಇದು ಮಾಡ್ತದೆ. ದೆನ್ ಟೆಂತ್ ಒನ್, ನೇಮ್ ಐಡೆಂಟಿಟಿ. ಪ್ರತಿಯೊಂದು ಬ್ಯಾಂಕಿಗೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಒಂದು ಹೆಸರಿರ್ತದೆ, ನೇಮ್ ಐಡೆಂಟಿಟಿ. ಫಾರ್ ಎಕ್ಸಾಂಪಲ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಹಿಂಗೆ ಒಂದು ನೇಮ್ ಐಡೆಂಟಿಟಿ ಇರ್ತದೆ. ಓಕೆ, ದೆನ್ ಲಾಸ್ಟ್ಲಿ, ಇಂಡಿವಿಜುವಲ್ ಆರ್ ಫರ್ಮ್ ಆರ್ ಕಂಪನಿ. ಒಂದು ಬ್ಯಾಂಕ್ ಅಂತಕ್ಕಂಥದ್ದು ವೈಯಕ್ತಿಕವಾಗಿರ್ಬೋದು, ಅಥವಾ ಒಂದು ಉದ್ಯಮವಾಗಿರ್ಬೋದು, ಅಥವಾ ಒಂದು ಕಂಪನಿ ಆಗಿರ್ಬೋದು ಅಂತಕ್ಕಂಥದ್ದು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಓಕೆ, ಎಕ್ಸ್ಪ್ಲನೇಷನ್ ರಿಲೇಟಿಂಗ್ ಟು these characteristics. Dealing with money. Banks are financial institutions which deal with money of the public. Individual, firm or company. Bank may be a person, firm or a company. Banking company means the institution that deal with the money. Next, third characteristic, that is the acceptance of deposit. Banks accept deposit from the public. These deposits are returned whenever the customers demand it or after a prescribed period. Banks provide security to these deposits. Banks act as a custodian of the deposits of the public. ಓಕೆ, ಬ್ಯಾಂಕ್ ಅಂತಕ್ಕಂಥದ್ದು ಸಾರ್ವಜನಿಕರ ಠೇವಣಿಗಳಿಗೆ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ, ಒಂದು ಮಾಧ್ಯಮವಾಗಿ ಕೆಲಸವನ್ನು ಮಾಡ್ತದೆ. ದೆನ್ ಲೆಂಡಿಂಗ್ ಲೋನ್ಸ್, ಸಾಲ ಸೌಲಭ್ಯ ಒದಗಿಸಿಕೊಡ್ತದೆ. ಬ್ಯಾಂಕ್ ಅಡ್ವಾನ್ಸ್ ಲೋನ್ಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರಲ್ ಸೆಕ್ಟರ್, ಎಜುಕೇಷನ್, ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಫಾರ್ ಅದರ್ ಪರ್ಪಸಸ್. ಈ ಎಲ್ಲ ಉದ್ದೇಶಗಳಿಗಾಗಿ ಸಾಲ ಸೌಲಭ್ಯಗಳನ್ನು ಬ್ಯಾಂಕ್ ಅಂತಕ್ಕಂಥದ್ದು ಒದಗಿಸಿಕೊಡ್ತದೆ. ಪೇಮೆಂಟ್ ಆ್ಯಂಡ್ ವಿಡ್ರಾವಲ್. ಬ್ಯಾಂಕ್ಸ್ ಫೆಸಿಲಿಟೇಟ್ ದ ಕಸ್ಟಮರ್ಸ್ ಟು ವಿಡ್ರಾ ದೇರ್ ಡಿಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್ಸ್. ಯಾರಿಗೆ ಬೇಕಾಗಿರ್ತದೋ ಹಣ ಚೆಕ್ ರೂಪದಲ್ಲಿ ಅಥವಾ ಹುಂಡಿಗಳ ರೂಪದಲ್ಲಿ ಬ್ಯಾಂಕ್ ಅಂತಕ್ಕಂಥದ್ದನ್ನು ಮರಳಿ ಕೊಡ್ತದೆ. ನೆಕ್ಸ್ಟು ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, that is the agency and utility services. Banks provides various banking facilities to its customers. They include general utility services and agency services. Profit and service orientation. A bank is a profit-seeking institution having service-oriented approach. Then ever-increasing functions. Banks continuously expand and diversify their functions, services and activities. Then connecting link. Banks act as connecting link between the depositors and borrowers. Banks collect surplus money of the customers and lend the same to those who are in need of money. Then 10th characteristic, banking of business. The main activity of the bank is banking business, that is accepting deposits from the customers and lending the same to those who need money. It is not a subsidiary to any other business.
Okay, lastly, name identity. Banks always add a bank to their names. For example, Canara Bank, Vijaya Bank, Corporation Bank, State Bank of India, State Bank of Mysore, etc. It enables the customers to know in which bank they are dealing with money. Now, all state banks are merged with the State Bank of India. Okay, these are the important different types of banks. Okay, this is the information relating to characteristics of a bank. Okay, thank you dear students. Today I will stop the video lesson.